ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾಗಿರುವ ಜಗದ ಎಲ್ಲ ಶರಣರ ಸಂತರ ಸಾಧು ಸತ್ಪುರುಷರ ಶ್ರೀಪಾದಗಳಿಗೆ ನೆನೆದು ಇಂದಿನ ಈ ಉತ್ಸವ ಅನಾವರಣ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿದಂಥ ಈ ಗ್ರಾಮದ ಹಿರಿಯರು ಆದಂಥ ಸುಭಾಷ್ ಗೌಡ್ರು ಪಾಟೀಲ್ರಿ, ಅಪ್ಪುಗೌಡ್ರು ಪಾಟೀಲ್ರಿ, ವಿಶ್ವನಾಥ್ ಗೌಡ್ರು ಪಾಟೀಲ್ರಿ, ಮಲ್ಲನ್ ಗೌಡ್ರು, ನಮ್ಮ ನಾಕಾಣ್ ಸಲೀಂ ಅವರು, ನಿಸಾರ್ ಅವರು, ಮಹಾಂತಯ್ಯ ಮುತ್ಯ ಅವರು, ವಚನಮೂರ್ತಿ ಮಹಾಂತಯ್ಯ ಮುತ್ಯ ಅವರು ಹಾಗೂ ಇಲ್ಲಿ ಸೇರಿದ ಬಸವ ಸ್ವರೂಪರೇ ಆದಂಥ ಎಲ್ಲ ಶರಣರೇ ಶರಣರೇ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಭಾಳ ಕಾರ್ಯಕ್ರಮಗಳು ಎಲ್ಲರಿಗೂ ಒತ್ತಡ ಇರೋದ್ರಿಂದ ಈ ಒಂದು ಬೋರ್ಡ್ ಮೇಲೆ ಏನೈತೆ ಅಷ್ಟು ಅಷ್ಟೇ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮೇಲುಗಡೆ ಓಂ ಶ್ರೀ ಗುರು ಬಸವಲಿಂಗಾಯ ಮಾತು, ಬಸವಣ್ಣನವರೇ ಜಗತ್ತಿಗೆ ಗುರು. ನಮಗೆ ಅಪ್ಪುಗೌಡು ಭಾಳ ಚೆನ್ನಾಗಿ ವಿಶ್ವಗುರು ಅಂತಂದ್ರೆ ಅದು ಯಾಕಂದ್ರೆ ನಾವು ಯಾರು ಹೆಸರಲ್ಲದು ನಮ್ಮ ಭಾರತೀಯರು ಯಾರು ವಿಶ್ವಗುರು ಒಂದೇ ಇಲ್ಲ. ಅದು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು ಎಲ್ಲ ಧರ್ಮದ ಮುಖಂಡರನ್ನು ಕಲಿಸಿದ್ರು. ವಿಶ್ವದಾಗ ಯಾವ ಗುರುಗಳು ಶ್ರೇಷ್ಠ? ಮೊಹಮ್ಮದಿಯವರು, ಕ್ರಿಶ್ಚಿಯನ್ರು, ಬೌದ್ಧ, ಜೈನ, ಈ ಸನಾತನ ಧರ್ಮದ ಬೇರೆ ಎಲ್ಲ ಪಂಗಡದವ್ರನ್ನ ಹೀಗೆಲ್ಲ ಜಗತ್ತಿನ ಎಲ್ಲ ಎಲ್ಲ ಧರ್ಮದವ್ರು ಕಲಿಸಿ ಅಲ್ಲಿ ಅತಿ ಹೆಚ್ಚು ಗುಣಗಳು ಯಾರು ಕೆಟ್ಟದವು, ಅತಿ ಹೆಚ್ಚು ಯಾರು ಗುಣಗಳು ಅಂದ್ರೆ ಎಲ್ಲ ಈಗ ಮೊಹಮ್ಮದ್ ಪೈಗಂಬರ್ ಅವರು ಒಂದೇ ಒಂದು ಕಡ್ಡಾಯವಾಗಿ ಏಕದೇವೋಪಾಸನೆ, 2 ದೇವರದವು 2 ಪೂಜೆ ಅಂದ್ರೆ ಒಪ್ಪಿದ್ರು, ಕಡ್ಡಾಯವಾಗಿ ಏಕದೇವೋಪಾಸನೆ. ಅಲ್ಲಿಂದ ಯೇಸು ಕ್ರಿಸ್ತ ಹೇಳ್ತಾರೆ ಪ್ರೀತಿ, ಬುದ್ಧ ಹೇಳ್ತಾನೆ ಶಾಂತಿ. ಹೀಗೆಲ್ಲ ಒಂದೊಂದು ವಿಷಯಗಳು ಮಾಡಿ ಆ ಬಸವ ಸಂಘಗಳು ಎಲ್ಲ ವಿಚಾರಗಳನ್ನು ಅವ್ರು ಹೇಳಾರಂಥ ವಿಷಯ ಜಗತ್ತಿಗೆ ಯಾವುದೂ ಹೋಗಿಲ್ಲ. ಅದಕ್ಕೆ ಎಲ್ಲ ಪರಿಗಣಿಸಿ ಇನ್ನೊಂದು ವಿಶ್ವಗುರು ಅಂದ್ಕೊಂಡಾರ. ಅದನ್ನು ನಾವೆಲ್ಲ ಚಿಟ್ಕೊಂಡ್ಬಿಟ್ಟಿರ್ಬೇಕು. ನಾವ್ಯಾರು ಸುಮ್ಮನೆ ನಮ್ಮ ನಾವು ಕರೆಯೋಕ್ಕಿಲ್ಲ. ನಾವು ಹಂಗೆ ವಿಶ್ವಗುರು ಬಸವಣ್ಣನವರು ಆಗ ಒಬ್ಬರು ಬರೀ ಸಾಮಾನ್ಯ ಗುರುಗಲ್ಲ, ಇಡೀ ವಿಶ್ವಕ್ಕೆ ಗುರುಗಳು. ಆಮೇಲೆ ಅದರ ಕೆಳಗಡೆ ಏನೈತಿ ಬಸವ ಬಳಗ ಮನಗೂರು. ಏನೈತಿ ಎಲ್ಲ ಬಳಗನೂ ಏನೈತಿ ಬಸವ ಬಳಗ. ಇಡೀ ಜಗತ್ತಿನಾಗ ಇರೋದೇ ಒಟ್ಟೆ 2 ಬಳಗ, ಒಂದು ಬಸವ ಬಳಗ, ಇನ್ನೊಂದು ರಾಕ್ಷಸ ಬಳಗ. ಯಾರು ಮಾನವೀಯ ಗುಣಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡಾರ, ಮನುಷ್ಯರನ್ನ ಯಾರು ನೋಡ್ತಾರಲ್ಲ ಅವರೆಲ್ಲರೂ ಬಸವ ಬಳಗ. ಅಂಥ ಒಂದು ಬಸವ ಬಳಗದಿಂದ ಈ ವೃತ್ತ ನಿರ್ಮಾಣ ಆಗೈತಿ. ಅದಕ್ಕೆ ಇಲ್ಲಿ ಬಸವ ಬಳಗ ಮನಗೂಳಿ ಐತಿ. ಆಮೇಲೆ ಶ್ರೀ ಬಸವೇಶ್ವರ ವೃತ್ತ ಮನಗೂಳಿ, ಅಲ್ಲೇ ತಾಲೂಕು ಬಸವನಗುಡಿ, ಜಿಲ್ಲಾ ವಿಜಯಪುರ. ಆಮೇಲೆ ಸುತ್ತ ಕಡೆ ಒಂದು 9 ವಿಚಾರಗಳನ್ನ ಅಲ್ಲಿ ಹಾಕ್ತೇವೆ. ಈಚೆ ಕಡೆ ಶಟಸ್ಥಲ ತೊಗೆಯಲ್ಲಿ ಶ್ರೀ ಗುರು ಬಸವನಗುಡಿರುವಂಥ ಶಟಸ್ಥಲ ಐತಿ. ಅಲ್ಲಿ ಕಡೆ 7, 5, 6 ಈ ಮುಸಲ್ಮಾನ್ ಧರ್ಮದಾಗ 7, 8, 6 7, 8, 6 ಸಿದ್ಧಾಂತಗಳು 6 ಅವು ಮುಖ್ಯವಾದಂಥ ಇಬ್ಬರು ಪರಿಪಾಲನೆ ಮಾಡೋಂಥ ವಿಷಯಗಳಾದವು. ಹಂಗೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಸವ ಧರ್ಮದಲ್ಲಿ 8, 5, 6 8 ಅಂದ್ರೆ ಅಷ್ಟಾವರಣಗಳು, 5 ಅಂದ್ರೆ ಪಂಚ ಆಚಾರಗಳು, ಅಂದ್ರೆ 6 ಅಂದ್ರೆ ಶಟಸ್ಥಲ ಸಾಧನೆ. ಅಂದ್ರೆ ವ್ಯಕ್ತಿನೇ ಪ್ರತಿಯೊಬ್ಬ ವ್ಯಕ್ತಿನೂ ತಾನು ದೇವರಾಗೋದು ಹೆಂಗಂದ್ರೆ ಈ ಶಟಸ್ಥಲ ಸಾಧನೆಯನ್ನು ಮಾಡಿಕೊಂಡು ದೇವರಾಗ್ಬೋದು ಅನ್ನೋಂಥ ಒಂದು ಅದೊಂದು 8, 5, 6 ಅಚ್ಚುಗಡೆ ಸಿಂಬಾಗೈತಿ. ಆಮೇಲೆ ಇಲ್ಲಿ ಒಂದು 9 ವಿಚಾರಗಳನ್ನು ಬರೆದೈತಿ. ಒಂದನೇದು ಅರಿವು ಅಂದ್ರೆ ಅರಿವೇ ಗುರು. ಯಾರಲ್ಲಿ ಅರಿವು ಜಾಗೃತಿಯಾಗಿರ್ತಿತ್ತಲ್ಲ ಅವನೇ ಗುರು ಸ್ವರೂಪ. ಎಲ್ಲ ಲಕ್ಷ್ಯ ಎತ್ಕೊಡ್ರಿ. ಅವ್ರ ತಂಬಾಕಿತ್ತಿದ್ದ, ದಾರು ಕುಡಿತಿದ್ದ, ಬಿಡಿ ಸೇರ್ತಿದ್ದ, ಏನೋ ದುಶ್ಚಟ ಮಾಡ್ತಿದ್ದಪ್ಪ ಅಂದ್ರೆ ಅವ ಗುರು ಅನ್ಬೇಡ್ರಿ. ಅವ ಗುರು ಅಲ್ಲ. ಯಾವ ಅರಿವು ಉಳ್ಳವಾಗಿರ್ತಾನ ಅವ ಗುರು. ಆಚಾರ ಅಂದ್ರೆ ನಡತೆ. ನಾವು ಶುದ್ಧವಾಗಿ ನಮ್ಮ ಜೀವನದಲ್ಲಿ ಪರಿಶುದ್ಧರಾಗಿ ನಡೆಯಬೇಕು. ಕಷ್ಟ ಬರಲಿ, ಸುಖ ಬರಲಿ, ಲಾಭ ಪ್ರೀತಿ, ನಷ್ಟ ಪ್ರೀತಿ ಎಲ್ಲದನ್ನೇ ಪರಿಶುದ್ಧವಾದ ಜೀವನವನ್ನು ಸಾಗಿಸಬೇಕು ಅನ್ನೋದಕ್ಕಾಗಿ ಆಚಾರ. 3ನೇದು ಅನುಭವ ಐತಿ. ಅನುಭವ ಮತ್ತು ಅನುಭವಕ್ಕೆ ಭಾಳ ವ್ಯತ್ಯಾಸ ಐತಿ. ಅನುಭವ ಅಂತಂದ್ರೆ ಲೌಕಿಕ ಜ್ಞಾನ, ಅನುಭವ ಅಂದ್ರೆ ಪಾರಮಾರ್ಥಿಕ ಜ್ಞಾನ. ಯಾರು ಪರಮಾತ್ಮನ ಇಷ್ಟಲಿಂಗವನ್ನು ಪೂಜೆ ಮಾಡಿ ಪರಮಾತ್ಮನನ್ನು ಕುತ್ಕೊಂಡು ಈಗ ಪ್ರೇಯರ್ ಮುಗಿಸ್ಕೊಂಡು ಇವೆಲ್ಲ ಬಂದರೆ ನಿಷ್ಠೆಯಿಂದ ಮನಸ್ಸನ್ನು ಏಕಾಗ್ರತೆ ಮಾಡಿ ಪರಮಾತ್ಮನ ಧ್ಯಾನಿಸಿ ಯಾರು ದಿವ್ಯವಾದ ಜ್ಞಾನವನ್ನು ಪಡಿತಾರಲ್ಲ ಅದಕ್ಕೆ ಅನುಭವ ಅಂತಾರೆ. ಅಂಥ ದಿವ್ಯವಾದ ಜ್ಞಾನವನ್ನು ಮನುಷ್ಯರಾಗಿ ಹುಟ್ಟು ಬಂದವರು ಎಲ್ಲರೂ ಪಡಿಲೇಬೇಕು ಅನ್ನೋ ಕಡೆಗೆ ಅದು ಅನುಭವ ಐತಿ. ಆಮೇಲೆ ಭಕ್ತಿ ಅಂದ್ರೆ ಎಷ್ಟೇ ತಿಳ್ಕೋಬೇಕು. ಭಕ್ತಿ ಅಂದ್ರೆ ಪ್ರೀತಿ. ಭಕ್ತಿ ಅಂದ್ರೆ ಬೇರೆ ಏನೂ ಅಲ್ಲ, ಭಕ್ತಿ ಅಂದ್ರೆ ಪ್ರೀತಿ. ನಾವು ಲಿಂಗಕ್ಕೆ ಹೆಂಗೆ ಭಕ್ತಿ ಮಾಡಬೇಕಪ್ಪ ಅಂತಂದ್ರೆ ಅದು ಪೂಜೆ ಮಾಡೋದು, ಅನನ್ಯವಾಗಿ ನೋಡೋದು. ಲಿಂಗ ಅಂದ್ರೆ ಬೇರೆ ಅಲ್ಲ, ನಾ ಬೇರೆ ಎಲ್ಲ ತಿಳ್ಕೊಳ್ಳೋದು. ಹಂಗೆ ನಮ್ಮ ಒಂದು ಮೋಟರ್ ಸೈಕಲ್ ಐತಿ. ಮೋಟರ್ ಸೈಕಲ್ ಹೆಂಗೆ ಭಕ್ತಿ ಮಾಡೋದು, ಆಯಿಲ್ ಸರಿಯಾಗಿ ಆಯಿಲ್ ಚೇಂಜ್ ಮಾಡೋದು, ಅದನ್ನು ಒರೆಸೋದು, ಚೆಂದ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಕಾಯಿ ಇಟ್ಕೊಳ್ಳೋದು. ನಮ್ಮ ಮನೆ ಹೆಂಗೆ ಭಕ್ತಿ ಮಾಡಬೇಕು ಅಂದ್ರೆ ಅದನ್ನು ಸ್ವಚ್ಛ ಶಿಸ್ತವಾಗಿ ಇಟ್ಕೊಳ್ಳೋದು. ನಮ್ಮ ಬಂದ ಬಳಗವನ್ನು ಹೆಂಗೆ ಭಕ್ತಿ ಮಾಡಿದ್ರೆ ಅವ್ರ ಜೊತೆ ಪ್ರೀತಿಯಿಂದ ಅನ್ಯೋನ್ಯವಾಗಿ ನಡ್ಕೊಳ್ಳೋದು. ನಮ್ಮ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಅವ್ರ ಜೊತೆ ವರ್ತಿಸೋದು. ಇದಕ್ಕೆ ಭಕ್ತಿ ಅಂತಾರೆ. ಭಕ್ತಿನೇ ಜಗತ್ತಿನಲ್ಲಿ
ಎಲ್ಲದಕ್ಕೂ ಮೂಲ. ಆಮೇಲೆ ಈಚೆ ಕಡೆ ಬಂದ್ರೆ ದಯೆ ಐತಿ. ದಯೆ ಅಂದ್ರೆ ದಯೆ ಧರ್ಮದ ಮೂಲವಯ್ಯ. ಬಸವ ಸಂಹಿತೆ ಕೊಟ್ಟಂತ ಒಂದು ಮಹಾನುಡಿ. ದಯ ಇಲ್ಲಪ್ಪ ಅಂದ್ರೆ ಅದು ಧರ್ಮನೇ ಅಲ್ಲ. ಯಾವುದೇ ಧರ್ಮ ದಯದ ಬೇಸ್ಮೆಂಟ್ ಮೇಲೆ ಧರ್ಮ ಕಟ್ಟಬೇಕು. ಹೆಂಗೆ ಪಾಯ ಕಟ್ಟಿದ್ರು ಹೆಂಗೆ ಬಿಲ್ಡಿಂಗ್ ನಿಂದಿರ್ತದ, ಹಂಗೆ ದಯ ಎನ್ನುವಂಥ ಒಂದು ಬೇಸ್ಮೆಂಟ್ ಮೇಲೆ ಜಗತ್ತೆಲ್ಲ ನಿಂದಿರ್ತದ, ಮಾನವ ಕುಲ ನಿಂದಿರ್ತದ. ದಯ ಇಲ್ಲ ಅಂದ್ರೆ ಮಾನವ ಕುಲ ನಾಶ ಆಗ್ತೈತಿ. ಅದಕ್ಕೆ ಇಲ್ಲಿ ದಯ. ಆಮೇಲೆ ಇಲ್ಲಿ ಕಾಯಕ ಆಗ್ತೈತಿ. ಕಾಯಕ ಮತ್ತು ಕೆಲಸಕ್ಕೆ ಭಾಳಷ್ಟು ವ್ಯತ್ಯಾಸ ಐತಿ. ಎಲ್ಲರೂ ಕಾಯಕ ಅಂದ್ರೆ ಕೆಲಸ ಅಂದ್ರೆ ಕಾಯಕ ತಿಳ್ಕೊಂತಾರೆ. ಕಾಯಕ ಅಂದ್ರೆ ಕೆಲಸ ಅಂದ್ರೆ ತಾನು ತನ್ನ ಕುಟುಂಬಕ್ಕಾಗಿ ತನ್ನ ಸಂಸಾರಕ್ಕಾಗಿ ಮಾಡುವುದು ಕೆಲಸ. ಅದು ಏನಾಗಿರ್ಬೇಕು, ತಾನು ಬದುಕುವ ವಿಚಾರವನ್ನು ಹೊರಟಿಟ್ಕೊಂಡು ಇಡೀ ಸಮಾಜಕ್ಕಾಗಿ ಕೆಲಸ ಮಾಡೋದಕ್ಕೆ ಅಂತಾರೆ ಅಂತ ಕಾಯಕ ಅಂತಾರೆ. ಅಂತ ಕಾಯಕ ಜೀವಿಗಳು ನಾವೆಲ್ಲ ಆಗಬೇಕು. ಈ ಹೆಚ್ಚು ಕಡಿಮೆ ರೈತರೆಲ್ಲರೂ ಅಂದರೆ ಕಾಯಕ ಜೀವಿಗಳು. ಅವರು ಏನು ಭಾಳ ಕ್ರಮ ಹಾಕೋ ಒಂದು ಸ್ವಲ್ಪ ಬರ್ತಿರ್ತದೆ ಅಂತ ಕಾಯಕ ಜೀವಿಗಳು. ಅಂಥ ಕಾಯಕ ಜೀವಿಗಳು ನಾವೆಲ್ಲರೂ ಆಗಬೇಕು ಹೇಳಿ ಕಾಯಕ. ಸಮಾಜದೊಳಗೆ ಒಂದು ಮಾತು ಹೇಳ್ತಾರೆ, ಸಂಪತ್ತೆಂಬುದು ವಿಪತ್ತು. ಅಲ್ಲಿಂದ ಹಣವೇ ಸರ್ವ ದುಃಖಗಳಿಗೂ ಸರ್ವ ವಿನಾಶಕ್ಕೂ ಕಾರಣ ಆಗಿದೆ. ಹಂಗೆ ನಮ್ಮ ಮತ್ತೆ ಹಣ ಸಂಗ್ರಹ ಆಗಿರ್ತೈತಿ. ನಾವು ದುಡ್ದಂಗೆ ನಾವು ಕಾಯಕ ಮಾಡಿದಂಗೆ ನಮ್ಮ ತಕ್ಕ ನಿಧಿ ಸಂಗ್ರಹ ಆಗಿರ್ತೈತಿ. ಸಂಗ್ರಹ ಆಗಿದ್ದನ್ನು ಹಂಗೆ ಇಟ್ಕೊಂಡ್ತಿರ್ತೇವೆ ಅಂದ್ರೆ ಇಲ್ಲಿ ಹರಿದು ಹೋಗುವಂಥ ನೀರು ಒಂದು ಕಡೆ ಒಂದು ಕೆರೆ ಕಟ್ಟಿ ಹಂಗೆ ಭಾಳ ಸಿಗ್ತಿ ಅಂದ್ರೆ ಮತ್ತು ಕೆಟ್ಟ ಆಗಿರ್ತೈತಿ. ಅದಕ್ಕೆ ಏನು ಮಾಡ್ಬೇಕು, ಅದನ್ನು ಮುಂದೆ ಹರಿಸಬೇಕು. ಅದಕ್ಕೆ ಹಂಗೆ ಸಾಂದ್ ಬಿಟ್ಟು ಮುಂದೆ ಹರಿಸಬೇಕು. ಅಂಥ ಒಂದು ವಿಚಾರದಿಂದ ಬಸವ ತಂದೆಗಳು ದಾಸೋಹವನ್ನು ಕೊಟ್ಟರು. ಸಂಪಾದನೆ ಒಂದೇ ಜಾಗ ಬಾಳ್ದು. ಈಗ ಹೇಳ್ತಾರೆ, ಭಾರತ ವಿಶ್ವದಲ್ಲಿ 3ನೇ ಆರ್ಥಿಕ ಸಬಲ ರಾಷ್ಟ್ರ ಅಂತ ಹೇಳಾಕ್ತಾರೆ. 3ನೇ ಆರ್ಥಿಕ ಸಬಲ ರಾಷ್ಟ್ರ ಭಾಳ ಸತ್ಯ ಐತಿ. ಆದ್ರೆ ಈ ಸಂಪತ್ತೆಲ್ಲ ಎಲ್ಲಿ ಐತಪ್ಪ ಅಂದ್ರೆ ಕೇವಲ 105 ಮಂದಿ ಅಂತ ಐತಿ. 105 ಮಂದಿ ಅಂತ ಈ ಭಾರತ ದೇಶದ ಸಂಪತ್ತು 80 ಭಾಗ 5 ಮಂದಿ ಅಂತ ಐತಿ. ಅದರೊಳಗೆ ಆ 5 ಮಂದಿ ಒಳಗೆ ಕೇವಲ 3 ಜನರ ಇಡೀ ಒಂದು 60% ಸಂಪತ್ತು ಐತಿ. ಹಿಂಗೆ ಎಲ್ಲೇ ಒಂದು ಕಡೆ ಸಂಪತ್ತು ಎಲ್ಲೇ ಒಂದು ಕಡೆ ಸಿಕ್ಕೋತ್ ಬಂದ್ಬಿಟ್ಟಂದ್ರೆ ಇಡೀ ಸಮಾಜದ ಏಳಿಗೆ ಹೆಂಗೆ, ಸಮಾಜದ ಮೂಲ ಅವಶ್ಯಕತೆಗಳು ನೀಡಿಸೋದು ಹೆಂಗೆ. ಅದಕ್ಕಲ್ಲ, ಪ್ರತಿಯೊಬ್ಬರು ತಿನ್ನಬೇಕು, ಪ್ರತಿಯೊಬ್ಬರು ಹಂಚ್ಕೊಂಡು ತಿನ್ನಬೇಕು, ತನ್ನ ಹಂಚಬೇಕು ಅನ್ನೋ ಉದ್ದೇಶದಿಂದ ದಾಸೋಹ. ಆಮೇಲೆ ಇಲ್ಲಿ ಬಂದಂಥದ್ದು ಸಂತೃಪ್ತಿ. ಸಂತೃಪ್ತಿ ಅನ್ನೋದು ಬಹಳ ಮಹತ್ವದ್ದು. ಪರಮಾತ್ಮ ನಮ್ಮ ಜೀವನದೊಳಗೆ ನಮ್ಗೆ ಏನು ಕೊಟ್ಟಂದ ನಮ್ಮ ಒಳ್ಳೆಯದಕ್ಕಾಗೇ ಕೊಟ್ಟಿರ್ತಾನ. ಅವ ನಮ್ಗೆ ಕೆಟ್ಟದಕ್ಕೆ ಏನೂ ಕೊಡೋದಿಲ್ಲ. ಬೇಕಾದಿರಲಿ ಆ ಸಮಯದೊಳಗೆ ನಮಗೆ ಕಷ್ಟ ಅನಿಸ್ತೈತಿ. ದೇವರೇ ನನಗೆ ಹಿಂಗ್ಯಾಕೆ ಮಾಡಿದ್ವಿ, ನನಗೆ ಹಿಂಗ್ಯಾಕೆ ಕಷ್ಟ ಕೊಟ್ಟು ಅನಿಸ್ತೈತಿ. ಆದ್ರೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಒಳ್ಳೆಯದಕ್ಕೆ ಪರಮಾತ್ಮ ಮಾಡಿರ್ತಾನ ಅಂತ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಸಂತೃಪ್ತಿ ಅನ್ನೋಂಥ ಶಬ್ದ ಐತಿ. ಕೊನೆಯ ಶಬ್ದ ಅಂದ್ರೆ ಸಮಾನತೆ. ಎಲ್ಲ ನಮ್ಮ ನಟನವರು, ನಮ್ಮ ಗೆಳೆಯರು, ಮಗಂದವರು, ಪಾಟೀಲ್ ಎಲ್ಲರೂ ಮಾತಾಡೋದು. ಬಸವ ತಂದೆ ಅಂದ್ರೆ, ಬಸವಣ್ಣನವರು ಅಂದ್ರೆ ಸಮಾನತೆ. ನಮ್ಮ ಸಂವಿಧಾನದ 4 ಚಕ್ರಗಳು, 4 ಗಾಲಿಗಳು ಯಾವಪ್ಪ ಅಂದ್ರೆ ಬುದ್ಧನ ಅಹಿಂಸೆ, ಅಲ್ಲಿಂದ ಅಂಬೇಡ್ಕರರ ಸಾಮಾಜಿಕ ನ್ಯಾಯ, ಬಸವಣ್ಣನವರ ಸಮತಾ ತತ್ವ, ಅಲ್ಲಿಂದ ಮಹಾತ್ಮ ಗಾಂಧಿಯ ಅಹಿಂಸೆ. ಈ 4 ಗಾಲಿಗಳ ಮೇಲೆ ಸಮತೆ ಅಂದರೆ ಬಸವಣ್ಣ ಅಂದ್ರೆ ಸಮಾನತೆ ಹರಿಕಾರ. ಸರ್ ಎಲ್ಲ ದಿಕ್ಕಿನಲ್ಲದು, ಬಡವ ಶ್ರೀಮಂತ, ಬಲಿಷ್ಠ ಅಶಕ್ತ, ಹೆಣ್ಣು ಗಂಡು, ವಿದ್ಯಾವಂತ ದಡ್ಡ, ಎಲ್ಲ ಕರ್ರಗ ಬೆಳಗ ಏನೈತಲ್ಲ ಎಲ್ಲ ತೊಡೆ ಹಾಕಿ ಎಲ್ಲರೂ ಸಮಾನರು. ಅದಕ್ಕೆ ಒಂದು ವಚನ ಹೇಳ್ತಾರೆ, ಅದು ತುಪ್ಪದ ಗಡಿಗೆಯ ಗೋಡು ಎಂದರೆ ಬೇಡ. ಒಂದು ತುಪ್ಪದ ಗಡಿಗೆ ಇರ್ತದೆ, ಒಂದು ಜನ ಮಡಿಕೆ ಗಿಡಕು ಅದ್ರ ಎಲ್ಲರ ಮುಕ್ಕಾಗಿತ್ತಂದ್ರೆ ಏನು ಬಾದನ ಬೇಡ, ಅದ್ರ ಒಳಗಿನ ತುಪ್ಪ ನೋಡು ಅಂದ್ರೆ ಅಲ್ಲಿ ಕರ್ಗದನ, ಇದು ಅದ ಅಂಗವಿಕಲ ಅದಾನ, ಅವ ಏನೋ ದುಃಖಿ ಅದಾನ, ರೋಗಿ ಅದಾನ, ಅದನ್ನು ನೋಡ್ಬೇಡ. ಅವ್ರು ಹೋಗಿರೋಂಥ ಪರಮಾತ್ಮನ ಚೈತನ್ಯವನ್ನು ನೀಡುತ್ತೆ ಬಸವ ತಂದೆಗಳು ಹೇಳ್ಯಾರ. ಆ ಸಮಾನತೆ ನಮ್ಮೆಲ್ಲರೂ ಉಸಿರಾಗಬೇಕು ಅಂಥೇಳಿ ಇಲ್ಲಿ ಸಮಾನತೆ ಅಂತೈತಿ. ಇದು ಅದಕ್ಕೆ ಈ ರೀತಿನೊಳಗೆ ಬಂದಾಗ ಎಲ್ಲರೂ ಇದ್ದು ಬೋರ್ಡ್ ನೋಡಿದಾಗ ಈ 9 ವಿಚಾರಗಳನ್ನು ತಾವೆಲ್ಲ ಅಳವಡಿಸಿಕೊಂಡು ಆ ಬಸವ ತಂದೆಯ ಮಾರ್ಗದಲ್ಲಿ ನಾವು ನೀವೆಲ್ಲರೂ ಸಾಗೋಣ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈಗ ಬಸವ ಗುರು ಪೂಜೆಯನ್ನು ಆರಂಭಿಸೋದು, ಮಂಗಳಾರತಿ ಮಾಡೋದು. ಎಲ್ಲ ಪೂಜೆ ಎಲ್ಲ ಮುಗಿದೈತಿ, ಮಂಗಳಾರತಿ ಮಾಡೋದು ಎಲ್ಲರಿಗೂ ಹೇಳ್ತೀನಿ. ಆಯಿತು. ವಿಶ್ವಗುರು ಸಾಂಸ್ಕೃತಿಕ ನಾಯಕ. ನಮ್ಮ ದನಿಯರು ಭಾಳ ಚಲೋ ನೆನಪು ಮಾಡಿದರು. ವಿಶ್ವಗುರುವಿನ ಬಗ್ಗೆ ಇದು ಸಾಂಸ್ಕೃತಿಕ ನಾಯಕ. ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂದ್ರೆ ಈ ಮನುಕುಲದ ಸಂಸ್ಕೃತಿ